ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ರೆಸಿಪಿ ಬೀಟ್ರೂಟ್ ಪಲ್ಯ. ತುಂಬ ಸರಳವಾದ ರೀತಿಯಲ್ಲಿ ಬೀಟ್ರೂಟ್ ಪಲ್ಯವನ್ನು ಇವತ್ತು ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಪ್ಯಾನನ್ನು ಸ್ಟವ್ ಮೇಲಿಟ್ಟು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಗೂ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹೆಚ್ಚಿಟ್ಟುಕೊಂಡ ಹಸಿರುಮೆಣಸಿನಕಾಯಿ ಮತ್ತು ಒಂದು ಕಡ್ಡಿ ಕರಿಬೇವನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ಫ್ರೈ ಆದ ನಂತರ ಹೆಚ್ಚಿಟ್ಟುಕೊಂಡ ಒಂದು ಗಡ್ಡೆ ಈರುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈರುಳ್ಳಿಯನ್ನು ಫ್ರೈ ಮಾಡೋಣ. ಇದನ್ನು ಕಡಿಮೆ ಉರಿಯಲ್ಲಿಟ್ಟು ಈರುಳ್ಳಿಯನ್ನು 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡಿ ಮುಚ್ಚಳವನ್ನು ಮುಚ್ಚಿಡೋಣ. ಈಗ ಫ್ರೈ ಆಗಿದೆ. ಇದಕ್ಕೆ ನಾನು ಹೆಚ್ಚಿಟ್ಟುಕೊಂಡಂಥ 2 ಟೊಮೊಟೊ ಹಣ್ಣುಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಟೊಮೊಟೊ ಹಣ್ಣು ಸೇರಿಸಿದ ನಂತರ ಟೊಮೊಟೊ ಹಣ್ಣು ಸ್ಮೂತ್ ಆಗೋವರೆಗೂ ನಾವು ಅದನ್ನು ಹಾಗೆ ಕೈ ಆಡಿಸ್ತಾ ಇರೋಣ. ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಮುಚ್ಚಳವನ್ನು ಮುಚ್ಚಿ 1 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಬೆಂದಿದೆ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡೋಣ. ಇದಾದ ನಂತರ ನಾವು ಇದಕ್ಕೆ ಸಾಂಬಾರು ಪೌಡ್ರನ್ನು 1 ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೇನೆ. ನಾನು ಇದಕ್ಕೆ ಚಿಲ್ಲಿ ಪೌಡ್ರನ್ನು ಸೇರಿಸ್ತಾ ಇಲ್ಲ, ಯಾಕಂದರೆ ಹಸಿರುಮೆಣಸಿನ್ಕಾಯಿನ ಈಗಾಗಲೇ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಟೇಸ್ಟ್ ಬೇರೆ ಥರನೇ ಆಗುತ್ತೆ. ಈಗ ಇದಕ್ಕೆ ನಾನು ತುರಿದಿಟ್ಟುಕೊಂಡಿರ್ತಕ್ಕಂತಹ ಬೀಟ್ರೂಟನ್ನು ಇವಾಗ ಸೇರಿಸ್ತಾ ಇದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ಬೀಟ್ರೂಟನ್ನು ನಾನು ತೊಗೋಬೋದು. ನಾನು ಮೀಡಿಯಮ್ ಸೈಜು 1 ಗಡ್ಡೆ ಬೀಟ್ರೂಟನ್ನು ನಾನು ತೊಗೊಂಡಿದ್ದೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ನಾನು ಸೇರಿಸ್ತಾ ಇದ್ದೇನೆ. ತೆಂಗಿನಕಾಯಿ ತುರಿಯನ್ನು ಸೇರಿಸಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಉರಿಯನ್ನು ಕಡಿಮೆ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೀಟ್ರೂಟ್ ತುರಿ ಮತ್ತು ಕಾಯಿ ತುರಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿಯ ಬೀಟ್ರೂಟ್ ಪಲ್ಯ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಹೆಚ್ಚಾಗಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇವಾಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಕೂಡ ಚಪಾತಿ ಜೊತೆ ಸವಿಯಲು ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.